Hi guys, welcome to my new YouTube vlog. I know I am being so inconsistent in posting YouTube vlogs, but I promise ಈ ವರ್ಷದಿಂದ ನಾನು ಸ್ವಲ್ಪ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ. ಸೊ ಇವತ್ತು ಏನು ವಿಡಿಯೋನ ನಾನು ತಗೊಬಂದಿದ್ದೀನಿ ಅಂತ ನೀವು ಕೇಳೋದಾದ್ರೆ, surprise! I have ordered few things from Nykaa. ಸೊ ಇದು ಯಾವುದೇ ಸ್ಪಾನ್ಸರ್ಶಿಪ್ ಅಲ್ಲ, ಸ್ಪಾನ್ಸರ್ಶಿಪ್ ತಗೊಳ್ಳೋಷ್ಟು ದೊಡ್ಡ ನಾನಿನ್ನ ಆಗಿಲ್ಲ, ನೀವು ನನ್ನ ಬೆಳೆಸಬೇಕು. ಸೊ ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ ಫ್ರಮ್ Nykaa. ಫಾರ್ ದ ಫಸ್ಟ್ ಟೈಮ್ ಪಾರ್ಸಲ್ ರಿಸೀವ್ ಆಗಿ 2 days ಆದ್ರೂ ಸಹ ನಾನು ಪಾರ್ಸಲ್ನ ಓಪನ್ ಮಾಡಿಲ್ಲ. So that itself is an achievement for me. Oh my god. So come, let's unbox it together today, okay? Yes, we'll start. So unbox ಮಾಡ್ತಾ ಸುಮ್ಮನೆ ಮಾತಾಡಿದ್ರೆ ಬೇಜಾರಾಗುತ್ತೆ. ಸೊ ಸುಮ್ಮನೆ ಅನ್ಬಾಕ್ಸ್ ಮಾಡಿದ್ರೆ ಬೇಜಾರಾಗುತ್ತೆ. ಸೊ ಲೆಟ್ಸ್ ಟಾಕ್ ಸಮಥಿಂಗ್, ಓಕೆನಾ? ಆ ಸಮಥಿಂಗ್ ಏನು ಅಂದರೆ, ನೀವು ಎಷ್ಟೊಂದು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರಿ ಮ್ಯಾಮ್ ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಹೇಳಿ ಅಂತ. ಟು ಬಿ ಆನೆಸ್ಟ್, ಐ ಡೋಂಟ್ ಹ್ಯಾವ್ ಒನ್. ನನಗೆ ಸ್ಕಿನ್ ಕೇರ್ ರೊಟೀನ್ ಇಲ್ಲ. ಸೊ ಅದಕ್ಕೆ ಇವಾಗ ಸ್ಕಿನ್ ಕೇರ್ ರೊಟೀನ್ನ ಮೇಂಟೈನ್ ಮಾಡಬೇಕು ಅಂತಾನೆ ಪಾರ್ಸಲ್ ಫ್ರಮ್ Nykaa. ಫಸ್ಟ್ ಪ್ರಾಡಕ್ಟ್ ಏನು ಕೈಗೆ ಬರುತ್ತೆ ನೋಡೋಣ. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಸುಮಾರು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೀನಿ. ಓಕೆ ಸೊ ಇದು ಸೆಟಾಫಿಲ್ ಕ್ಲೆನ್ಸರ್. ಆಕ್ಚುಲಿ ದಿಸ್ ಯು ಕ್ಯಾನ್ ಸಿ, ನಾವು ಓಪನ್ ಆಗಿಲ್ಲ. ಸೆಟಾಫಿಲ್ ಕ್ಲೆನ್ಸರ್ ಆಲ್ಮೋಸ್ಟ್ 2013 ಇಂದ ಐ ಹ್ಯಾವ್ ಬೀನ್ ಯೂಸಿಂಗ್ ದಿಸ್ ಹಿಮಾಲಯ ನೀಮ್ ಫೇಸ್ ವಾಶ್ನ ನಾನು ಯೂಸ್ ಮಾಡ್ತಾ ಇದ್ದೆ. ಇವಾಗೂ ಸಹ ನಾನು ಹಿಮಾಲಯ ನೀಮ್ ಫೇಸ್ ವಾಶ್ನ ಯೂಸ್ ಮಾಡ್ತಿದ್ದು. ಸೊ ನನ್ನ ಕಸಿನ್ಸ್ ಆ್ಯಂಡ್ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡಿದ್ಮೇಲೆ ಐ ಥಾಟ್ ಇಟ್ ಇಸ್ ಅ ಹೈ ಟೈಮ್ ಟು ಚೇಂಜ್ ಮೈ ಕ್ಲೆನ್ಸರ್ ಅಥವಾ ಫೇಸ್ ವಾಶ್ ಅಂತ ಅಂದ್ಕೊಂಡೆ. ಸೊ ದಟ್ ಈಸ್ ದ ರೀಸನ್ ಐ ಹ್ಯಾವ್ ಪರ್ಚೇಸ್ಡ್ ದಿಸ್. ಇದನ್ನ ಸಿಟಾಫಿಲ್ ಅಂತನೂ ಅಂತಾರೆ, ಸೆಟಾಫಿಲ್ ಅಂತನೂ ಅಂತಾರೆ. ಇಟ್ಸ್ ಅ ನೌನ್, ವಿ ಕ್ಯಾನ್ ಸ್ಪೆಲ್ ಅಂಡ್ ಪ್ರೊನೌನ್ಸ್ ಅಂತ ಅನ್ಸುತ್ತೆ ಹೆಂಗಾದ್ರೂ. ಸೊ ಐ ಕಾಲ್ ಇಟ್ ಅಸ್ ಸೆಟಾಫಿಲ್. ಸಿಟಾಫಿಲ ಕಮೆಂಟ್ ಮಾಡಿ, ಓಕೆ? ಕಮೆಂಟ್ ಮಾಡಿದ್ರೆ ಗೊತ್ತಾಗಲ್ಲ, ಬಿಕಾಸ್ ಸ್ಪೆಲ್ಲಿಂಗ್ಸ್ ಏನಿರುತ್ತೆ ಅಲ್ವಾ. ಓಕೆ, ನೋ ವರೀಸ್ ಗೈಸ್, ಐ ಕಾಲ್ ಇಟ್ ಅಸ್ ಸೆಟಾಫಿಲ್, ಓಕೆ? ನೆಕ್ಸ್ಟು ಅದರದ್ದೇ ಅನ್ಸುತ್ತೆ ಏನೋ ಒಂದು, ನಥಿಂಗ್ ಎಕ್ಸೈಟಿಂಗ್ ಗೈಸ್. ಎಸ್, ಸೆಟಾಫಿಲ್ ಮಾಯಶ್ಚರೈಸರ್ ಅಗೇನ್. ಸೊ ನಂದು ಬೇಸಿಕಲಿ ಇಟ್ಸ್ ಅ ಕಾಂಬಿನೇಷನ್ ಸ್ಕಿನ್. ಕಾಂಬಿನೇಷನ್ ಅಂದ್ರೆ ಯಾವಾಗಲೂ ಒಂದೊಂದು ಸತಿ ಈ ಟೀ ಝೋನು ಅಲ್ಲ, ಜಸ್ಟ್ ಆ ನೋಸ್ ಝೋನ್ ಏನಿದೆ ಅದು ಸ್ವಲ್ಪ ಆಯಿಲಿ ಆದಂಗೆ ಅನ್ಸುತ್ತೆ. ಬಟ್ ಆಲ್ಮೋಸ್ಟ್ ಇದೆಲ್ಲ ನಂದು ಡ್ರೈ ಸ್ಕಿನ್. ಸೊ ಹಾಗಾಗಿ ಐ ಹ್ಯಾವ್ ಆರ್ಡರ್ಡ್ ದ ಮಾಯಶ್ಚರೈಸರ್ ಅಗೇನ್. ಟು ಬಿ ಆನೆಸ್ಟ್, ಐ ವಾಸ್ ಯೂಸಿಂಗ್ ಹೋಲ್ ಮೈ ಲೈಫ್. ಯಾವಾಗಿಂದ ಅಗೇನ್ ಫ್ರಮ್ 2013 ಇಂದ ಇಲ್ಲಿವರೆಗೂ ಐ ಹ್ಯಾವ್ ಬೀನ್ ಯೂಸಿಂಗ್ ದಿಸ್ ಲ್ಯಾಕ್ಮಿ ಪೀಚ್ ಮಿಲ್ಕ್ ಮಾಯಶ್ಚರೈಸರ್. ನಾನು ಒಬ್ಳೆ ಅಲ್ಲ, ನನ್ನ ಕಂಪ್ಲೀಟ್ ಫ್ರೆಂಡ್ಸ್, ನನ್ನ 2-3 ಜನ ಬೆಸ್ಟ್ ಫ್ರೆಂಡ್ಸ್ ಏನಿದ್ದಾರೆ, ನಾವು ಎಲ್ಲರೂ ಯೂಸ್ ಮಾಡ್ತಿದ್ದು ಲ್ಯಾಕ್ಮಿ ಪೀಚ್ ಮಿಲ್ಕ್ ಮಾಯಶ್ಚರೈಸರ್. ಅಗೇನ್ ಐ ಥಾಟ್ ಇಟ್ಸ್ ಅ ಹೈ ಟೈಮ್, ಐ ನೀಡ್ ಟು ಚೇಂಜ್. ಹಾಗಾಗಿ ಐ ಹ್ಯಾವ್ ಆರ್ಡರ್ಡ್ ಮಾಯಶ್ಚರೈಸರ್. ಸೊ ಮಾಯಶ್ಚರೈಸರ್ ಅಂಡ್ ಸಾರಿ, ಐ ಆಮ್ ಸೋ ಮಿಸ್ಸಿಂಗ್. ಸೊ ಅಗೇನ್ ಸೆಟಾಫಿಲ್ ಮಾಯಶ್ಚರೈಸರ್ ಅಂಡ್ ಕ್ಲೆನ್ಸರ್ ಎರಡೂ ಆರ್ಡರ್ ಮಾಡಿದ್ದೀನಿ. ಚಿಕ್ಕದು ಬೇಡ, ಫಸ್ಟ್ ದೊಡ್ಡದು ಮಾಡಿಬಿಡೋಣ, ಟ್ರಯಲ್ಲೇ ಬೇಡ ಅಂದ್ಕೊಂಡು. ನೆಕ್ಸ್ಟ್ ಓಕೆ, ಇದು ನನಗೆ ಗೊತ್ತು ಏನು ಅಂತ. ನಾನು ಆಕ್ಚುಲಿ ಇದನ್ನ ತುಂಬ ಯೂಸ್ ಮಾಡಿದ್ದೀನಿ ಮೊದಲಿಂದನೂ. ಇಟ್ ಕೀಪ್ಸ್ ಯುವರ್ ಫೇಸ್ ವೆರಿ ಮಚ್ ಹೈಡ್ರೇಟೆಡ್. ಆಯ್ತಾ, ಏನು ಅಂತ ಕೇಳ್ತಿದ್ರೆ ಅಂದರೆ ನೈಟ್ ಫೇಸ್ ಶೀಟ್ ಅಥವಾ ಫೇಸ್ ಮಾಸ್ಕ್. ಐ ಗೆಟ್ ಇಟ್ ಫ್ರಮ್ Nykaa ಬ್ರ್ಯಾಂಡೇನೆ ತರಿಸ್ತೀನಿ. ನಾನು ಯೂಸ್ ಮಾಡಿದಾಗ ಸ್ಕಿನ್ ಫೀಲ್ಸ್ ಲೈಕ್ ಬೇಬಿ ಸಾಫ್ಟ್. ನೀವು ನೈಟ್ ಹಾಕೊಂಡು, ಅಂದರೆ ನೈಟ್ ಸುಮಾರು ಹೊತ್ತು ಹಾಕೊಳ್ಳೋದಲ್ಲ, ನೈಟ್ ಹಾಕೊಂಡು ಒಂದು 20-30 ಮಿನಿಟ್ಸ್ ಇಟ್ಕೊಂಡು ತೆಗೆದ್ರೆ ಎಷ್ಟು ಬೇಬಿ ಸಾಫ್ಟಾಗಿ ಆಗುತ್ತೆ ಅಂದರೆ ಅಷ್ಟು ಬೇಬಿ ಸಾಫ್ಟ್. ಇದು ಯಾವಾಗಲೂ Nykaದಲ್ಲಿ ಆಫರಲ್ಲೇ ಇರುತ್ತೆ, ಬೈ 1 get 1 ಆಫರಲ್ಲೇ ಇರುತ್ತೆ. ಬಟ್ ಯು ಹ್ಯಾವ್ ಟು ಟೇಕ್ ಇನ್ ಬಲ್ಕ್. 3 ಅಥವಾ 5 ತಗೊಂಡ್ರೆ ನಿಮಗೆ ಬೈ 1 get 1 ಆಫರಲ್ಲಿ ಸಿಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಒಂದು 50 rupees ಬೀಳುತ್ತೆ, ವಿಚ್ ಈಸ್ ವೆರಿ 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 ಫಿಸಿಬಲ್ ಗೈಸ್. Next, I'm excited to one product actually. I'm excited to one product. I don't know ಇವಾಗ ನನ್ನ ಕೈಯಲ್ಲಿ ಅದೇ ಬಂದಿದೆಯೋ ಇಲ್ವೋ ಅಂತ. ಅದು ಎಷ್ಟು ಕ್ಯೂಟ್ ಆಗಿತ್ತು ಅಂದ್ರೆ ಅಷ್ಟು ಕ್ಯೂಟ್ ಆಗಿತ್ತು. ಬಟ್ ಲೆಟ್ಸ್ ಸಿ. Yes, it is the same. It's Dot and Key moisturizer guys. I just wanted it. I'm very excited right now. ಈ ಕಲರ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಐ ನೋ ಪ್ರಾಡಕ್ಟ್ ಅಷ್ಟು ಕ್ಯೂಟ್ ಆಗಿರುತ್ತೆ.
ದುಡ್ಡು ಅಷ್ಟೇ ಹೋಗಿದೆ. ಆ್ಯಕ್ಚುಲಿ ಈಚ್ ಆ್ಯಂಡ್ ಎವ್ರಿಥಿಂಗ್ದು ಪ್ರೈಸ್ ನಾನು ಹೇಳಲ್ಲ. ನಾನು ಯಾಕೆ ಹೇಳಲ್ಲ ಅಂದರೆ ನಮ್ಮಮ್ಮ ಈ ವ್ಲಾಗ್ನ ನೋಡ್ತಾರೆ, ಅವರಿಗೆಲ್ಲ ಗೊತ್ತಾಯಿತು ಎಷ್ಟೆಷ್ಟು ಪ್ರೈಸ್ ಇದಕ್ಕಿದೆ ಅಂತಂದರೆ ಅವಾಗ ಆಗೋ ಸಂಭಾಷಣೆ ನಮ್ಮಿಬ್ಬರ ಮಧ್ಯೆ ಬೇರೆ ಇರುತ್ತೆ. ಸೊ ಹಾಗಾಗಿ ಐ ವೋಂಟ್ ಸೇ ದಿಸ್. ವೇಟ್ 1 ಸೆಕೆಂಡ್, ಸೀಸರ್ ಬಿದ್ದೋಗಿದೆ, ಅದನ್ನು ತಗೊಂಡ್ಬಿಡ್ತೀನಿ. ಎಸ್, ಐ ಗಾಟ್ ಇಟ್ ಗೈಸ್. ಕಟ್ ಮಾಡೋಣ. ಇಷ್ಟು ಪೇಷನ್ಸಾಗಿ ನಮ್ಮ ದೇವ್ರನ್ನೇ ಅನ್ಪ್ಯಾಕ್ ಮಾಡ್ತಾ ಇಲ್ಲ, ವಿಡಿಯೋಕ್ಕೋಸ್ಕರ ಮಾಡ್ತಾ ಇದ್ದೀನಿ. ರಿಚ್ ಪ್ಯಾಕಿಂಗ್ ಗೈಸ್, ರಿಚ್ ಪ್ಯಾಕಿಂಗ್. ಡಾಟ್ ಅಂಡ್ ಕೀ ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ಐ ಥಿಂಕ್ ಇಟ್ಸ್ ವರ್ತ್. ನಾವು ದ ಪ್ರಾಡಕ್ಟ್ ಈಸ್ ಹಿಯರ್. ಓವರ್ ಹೈಪ್ ಕೊಡ್ತಿದ್ದೀನಿ ಅಂತ ಅನ್ಕೊಂಬಿಟ್ಟೆ, ಬಿಕಾಸ್ ಐ ಆಮ್ ಎಕ್ಸೈಟೆಡ್. ಇದು ಫೋಟೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಐ ಶೋ ಯು ಟು ಫಸ್ಟ್. ಸೊ ಕ್ಯೂಟ್. ನಾನು ಫಸ್ಟ್ ನಿಮಗೆ ತೋರಿಸಿ ಆಮೇಲೆ ನಾನು ಓಪನ್ ಮಾಡ್ತೀನಿ. 3, 2, 1. ಇಷ್ಟು ಕ್ಯೂಟ್ ಆಗಿದೆ. ವೆರಿ ಕ್ಯೂಟ್, ವೆರಿ ಕ್ಯೂಟ್. ಸೊ ಬೇಸಿಕಲಿ ದಿಸ್ ಮಾಯ್ಶ್ಚರೈಸರ್ ಈಸ್ ಆಫ್ ರೆಟಿನಾಲ್ ಆ್ಯಂಡ್ ಸೆರಾಮೈಡ್ ನೈಟ್ ರಿಪೇರ್ ಕ್ರೀಮ್ ಅಂತ ಹೇಳ್ಬಿಟ್ಟು. ಸ್ಮೆಲ್ ನೋಡೋಣ ಆಯ್ತಾ. ಇಷ್ಟು ಕ್ಯೂಟ್ ಆಗಿದೆ. ದುಡ್ಡು ಜಾಸ್ತಿ ಅಲ್ವಾ, ಹಾಗಾಗಿ ಫುಲ್ ಪಾಶ್. ನೇಲ್ಸ್ ಗೈಸ್, ನೇಲ್ಸ್. ಚೆನ್ನಾಗಿದೆ, ನೈಸ್. ಸ್ವಲ್ಪ ಲೀಕ್ ಆಯಿತು, ಅದನ್ನು ತಗೊಂಡೆ. ಕಲರ್ ನೋಡಿ ಹೌ ಕ್ಯೂಟ್ ಇಟ್ ಈಸ್. ಕ್ಯೂಟ್ ಅಂತ ಹೇಳಿ ಬಯಸ್ಕೊಳ್ಳೋಣ ನಿಮ್ಮ ಹತ್ರ ಜಾಸ್ತಿ, ಬಟ್ ಇಟ್ ಈಸ್ ವೆರಿ ನೈಸ್. ಇವಾಗ ಸದ್ಯ ಕೈಗೆ ಹಚ್ಕೊಳ್ಳೋಣ. ಇವತ್ತಿಂದ ಫುಲ್ ಸ್ಕಿನ್ ಕೇರ್, ಅಕ್ಕನ ಸ್ಕಿನ್ ಫುಲ್ ಪಳ ಹೊಳಿತಾ ಇರಬೇಕು ಹಾಗೆ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್. ಲೆಟ್ಸ್ ಗೋ ಟು ನೆಕ್ಸ್ಟ್ ಪ್ರಾಡಕ್ಟ್. ದಿಸ್ ಈಸ್ ನಾಟ್ ಸೊ ಎಕ್ಸೈಟೆಡ್ ಪ್ರಾಡಕ್ಟ್ ಬಿಕಾಸ್ ನಾನು ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡ್ತೀನಿ. ಐ ಯೂಸ್ ದಿಸ್ ಅಬ್ಸಲ್ಯೂಟ್ ರಿಪೇರ್ ಲಾರಿಯಲ್ಸ್ ಹೇರ್ ಮಾಸ್ಕ್. ನಾನು ಎವ್ರಿ ಹೇರ್ ವಾಶಿಗೆ ಯೂಸ್ ಮಾಡ್ತೀನಿ. ಸೊ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ಅದು ನಿಮ್ಮ ಕೂದಲನ್ನ ತುಂಬ ಸ್ಮೂತ್ ಫ್ರಿಜ್ ಫ್ರೀ ಆಗಿ ಇಡುತ್ತೆ. ಆ್ಯಂಡ್ ಐ ಥಿಂಕ್ ದಿರ್ ಇಸ್ ಅ ಲಾಸ್ಟ್ ಒನ್ ಪ್ರಾಡಕ್ಟ್. 2 ಪ್ರಾಡಕ್ಟ್ ಇದೆ. ಓಕೆ. ದಿಸ್ ಐ ನೋ. ಸೊ ಇದು ಮಿನಿಮಲಿಸ್ಟ್ದು ಹೈರಾಲಿಕ್ ಸೀರಮ್. I'll show you. Ouch. One second. Patience. Patience. Yeah. Okay. ಇವರು ಒಂದು ಕೊಡೋ ಬಾಕ್ಸ್ಗೆ ಅದ್ರೊಳಗೊಂದು ಯಪ್ಪ ಎಷ್ಟು ಪೇಪರ್ ವೇಸ್ಟ್ ಮಾಡ್ತಾರೆ ನೋಡಿ. ಓಕೆ, ಯಾ, ದಿಸ್ ಇಸ್ ಮಿನಿಮಲಿಸ್ಟ್ ಸೀರಮ್. ಸೊ ಬೇಸಿಕಲಿ ಐ ಸೇ ಯು, ಸ್ಕಿನ್ ಕೇರ್ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಅಂದವ್ರಿಗೆ ಐ ಆಮ್ ಗಿವಿಂಗ್ ಯು ದಿಸ್. ಏನು ಅಂತಂದ್ರೆ ಇವು ದಿಸ್ ಇಸ್ ಅ ವೆರಿ ಬೆಸ್ಟ್ ಕಾಂಬಿನೇಷನ್ ಫಾರ್ ನೈಟ್. ಸೊ ಬೇಸಿಕಲಿ ವೆರಿ ಲೋ pH ಇರುವಂತಹ ಒಂದು ಫೇಸ್ ಕ್ಲೆನ್ಸರ್. ಆಮೇಲೆ ಇನ್ನೊಂದೇನೋ ಕಡಿಮೆ ಇರಬೇಕು, ಅದು ನನಗೆ ಮರ್ತೋಗಿದೆ ಬೇಸಿಕಲಿ. ಸೊ pH ಲೆವೆಲ್ ವೆರಿ ಕಡಿಮೆ ಇರುವಂತಹ ಒಂದು ಫೇಸ್ ಕ್ಲೆನ್ಸರ್ ನಿಮ್ಮ ಫೇಸ್ನ ಕ್ಲೀನ್ ಮಾಡಿಕೊಂಡು ಆಮೇಲೆ ವಿತ್ ಹೈರಾಲಿಕ್ ಸೀರಮ್ನ ಹಚ್ಕೊಂಡು ಈ ನೈಟ್ ರಿಪೇರ್ ಮಾಯ್ಶ್ಚರೈಸರ್ ಕ್ರೀಮ್ ಹಚ್ಕೊಂಡ್ರೆ ಇಟ್ಸ್ ಅ ವೆರಿ ಬೆಸ್ಟ್ ಕಾಂಬಿನೇಷನ್ ಫಾರ್ ನೈಟ್ ಸ್ಕಿನ್ ಕೇರ್ ರೊಟೀನ್. ಇದನ್ನ ನಾನು ಓದಿದ್ದೆ. ದಿಸ್ ಈಸ್ ಆಫ್ ರೆಟಿನಾಲ್. ಸೊ ರೆಟಿನಾಲ್ ಅಂಡ್ ಹೈರಾಲಿಕ್ ಆಸಿಡ್ ಇಸ್ ಅ ವೆರಿ ಬೆಸ್ಟ್ ಕಾಂಬಿನೇಷನ್ ಫಾರ್ ಯೋರ್ ನೈಟ್ ಸ್ಕಿನ್ ಕೇರ್ ರೊಟೀನ್. ಸೊ ಯಾರೆಲ್ಲ 25+ ಏಜ್ ಅವ್ರು ಇದ್ದೀರಾ, ಯು ಶುಡ್ ಸ್ಟಾರ್ಟ್ ಡೂಯಿಂಗ್ ದ ಸ್ಕಿನ್ ಕೇರ್ ರೊಟೀನ್. ಐ ನೋ ನಾನು ಸ್ವಲ್ಪ ಲೇಟಾಗಿ ಶುರು ಮಾಡ್ತಾ ಇದ್ದೀನಿ ಅಂತ, ಬಿಕಾಸ್ ನನಗೆ ಬೇಸಿಕಲಿ ಇಫ್ ಐ ವಾಂಟ್ ಟು ಸೇ ಅಬೌಟ್ ಮೀ, ನನಗೆ ಸ್ಕಿನ್ ಮತ್ತೆ ಹೇರ್ ಇರೋ ಅಂಥದ್ದು ಇಟ್ಸ್ ಬಿಕಾಸ್ ಆಫ್ ಮೈ ಜೀನ್ಸ್. ನಮ್ಮ ಅಜ್ಜಿ ಇಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಕೂದಲಿದೆ ಅವ್ರದ್ದು. ಆ್ಯಂಡ್ ಗೌರಮ್ಮ ಅಂತ ಹೆಸರು ಅವ್ರದ್ದು, ಗೌರಮ್ಮನ ಥರನೇ ಇದ್ದಾರೆ. ಸೊ ಅವರಿಂದ ಇಟ್ಸ್ ಗಿಫ್ಟೆಡ್ ಟು ಮೀ. ನಮ್ಮ ಅಮ್ಮನ ಜನ್ರೇಷನ್ಗೆ ಸ್ಕಿಪ್ ಆಗಿದೆ. ಸೊ ಇಟ್ಸ್ ಸ್ಕಿಪ್ಡ್ ಫ್ರಮ್ ಡೈರೆಕ್ಟಾಗಿ ನಮ್ಮ ಅಜ್ಜಿಯಿಂದ ನನಗೆ ಬಂದಿದೆ, ನಮ್ಮ ಅಮ್ಮಂಗೇನಿಲ್ಲ. ಸೊ ಹಾಗಾಗಿ ಬಟ್ ಸ್ಟಿಲ್ ನಾನು ಸ್ಕಿನ್ ಕೇರ್ ರೊಟೀನ್ ಫಾಲೋ ಮಾಡಬೇಕು ಅಂತ ಐ ಹ್ಯಾವ್ ಟೇಕನ್ ದಿಸ್ ಸ್ಟೆಪ್. ಇಫ್ ಯು ಆರ್ 25+, ದೆನ್ ಯು ಹ್ಯಾವ್ ಟು ಫಾಲೋ ಒನ್ ಸ್ಕಿನ್ ಕೇರ್ ರೊಟೀನ್. ಸೊ ದೀಸ್ ಆರ್ ದ ಫ್ಯೂ ಪ್ರಾಡಕ್ಟ್ಸ್. ಸೊ ನನಗೆ ಎಕ್ಸೈಟ್ಮೆಂಟ್ ಇದ್ದಿದ್ದು ಇದೇ ಒಂದಕ್ಕೆ. ಐ ಆಮ್ ಹ್ಯಾಪಿ ವಿತ್ ಇಟ್.
ಸೊ ಹೇಗಿದೆ ರಿಸಲ್ಟ್, ದಿಸ್ ಇಸ್ ದ ಇವೆಲ್ಲ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಹೈರಾಲಿಕ್ ಆಸಿಡ್ ನಾನು ಯೂಸ್ ಮಾಡಿದ್ದೀನಿ, ಬಟ್ ಆಲ್ ದಿಸ್ ಥಿಂಗ್ಸ್, ಕ್ಲೆನ್ಸರ್ ಆಗಿರ್ಬೋದು, ಮಾಯಶ್ಚರೈಸರ್ ಆಗಿರ್ಬೋದು, ನೈಟ್ ಮಾಯಶ್ಚರೈಸರ್ ಕ್ರೀಮ್ ಆಗಿರ್ಬೋದು, ಎವ್ರಿಥಿಂಗ್ ನಾನು ಯೂಸಿಂಗ್ ಫಾರ್ ದ ಫಸ್ಟ್ ಟೈಮ್. ಐ ನೋ ಪೂರ್ತಿ ರಿಸರ್ಚ್ ಮಾಡಿ ಎಲ್ಲ ಸ್ಕಿನ್ ಟೈಪ್ಗೂ ಅದು ಹೆಲ್ಪ್ ಆಗುತ್ತೋ ಇಲ್ವೋ ಅನ್ನೋದನ್ನ ನೋಡ್ಕೊಂಡು ನಾನು ಮಾಡಿದ್ದೀನಿ. ಬಿಕಾಸ್ ನನ್ನ ಸ್ಕಿನ್ ಈಸ್ ಆಲ್ರೆಡಿ ಹೆಲ್ದಿ. ಅದನ್ನೇನಾದ್ರು ಒಂಚೂರು ಡ್ಯಾಮೇಜ್ ಮಾಡಿಕೊಟ್ರೆ ನಮ್ಮಮ್ಮ ನಾಯಿ ಹೊಡೆದಂಗೆ ಹೊಡಿತಾರೆ. ಸೊ ಅದು ಬೇಡ ಅಂತ ಹೇಳ್ಬಿಟ್ಟು ನಾನು ಚೆಕ್ ಮಾಡಿನೇ ತಗೊಂಡಿದ್ದೆ. ಸೊ ಐ ಹೋಪ್ ಇಟ್ ವರ್ಕ್ಸ್ ಫಾರ್ ಎವ್ರಿ ಒನ್. ಸೊ ಬೇಸಿಕಲಿ ಯಾರು ಆಯಿಲಿ ಸ್ಕಿನ್ ಇಲ್ಲ, ನಾರ್ಮಲ್ ಟು ಡ್ರೈ ಸ್ಕಿನ್ ಅವ್ರಿಗೆ ಇದು ಯೂಸ್ ಆಗುತ್ತೆ. ಸೊ ದಟ್ಸ್ ಇಟ್ ಫಾರ್ ದ ಡೇ ಗೈಸ್. ಇದೇ ಥರ ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ಮಾಡಬೇಕು ಅಂತ ಐ ಆಮ್ ಥಿಂಕಿಂಗ್, ಅಥವಾ ಐ ಆಮ್ ಪ್ರಾಮಿಸಿಂಗ್ ಯು ಗೈಸ್. ಸೊ ದಟ್ಸ್ ಇಟ್ ಫಾರ್ ದ ಡೇ ಗೈಸ್. ಇದೆಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ನ ನಾನು ಅನ್ಬಾಕ್ಸಿಂಗ್ ಮಾಡಬೇಕು ಅಂತಾನೆ ಈ ವ್ಲಾಗ್ ಮಾಡಿದ್ದು. ಹೋಪ್ ಯು ಗೈಸ್ ಲೈಕ್ ಇಟ್. ಐ ಡೋಂಟ್ ನೋ ಏನಾಗುತ್ತೆ ಅಂತ, ಬಟ್ ಡೆಫಿನೆಟ್ಲಿ ಐ ಪ್ರಾಮಿಸ್ ಟು ಕಮ್ ಬ್ಯಾಕ್ ವಿತ್ ಕನ್ಸಿಸ್ಟೆಂಟ್ ವಿಡಿಯೋಸ್. ಸೊ ದಟ್ಸ್ ಇಟ್ ಫಾರ್ ದ ಡೇ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ಸ್ಟಾಗ್ರಾಮಲ್ಲಿ ಬೆಳೀತಾ ಇದ್ದೀನಿ, ಯೂಟ್ಯೂಬಲ್ಲೂ ಬೆಳೆಸ್ಬಿಡಿ. ಬಾಯ್ ಬಾಯ್.